ಭ್ರಷ್ಟಾಧಿಕಾರಿಗೆ ಕೆಆರ್ಎಸ್ ಪಾರ್ಟಿಯಿಂದ ಸನ್ಮಾನ. ಎಡಬ್ಲ್ಯೂ ಆಂಜನೇಯ ಮೂರ್ತಿ ಚೇರಿಗೆ ಸನ್ಮಾನದ ಮೂಲಕ ಆಕ್ರೋಶ. ಭ್ರಷ್ಟಾಧಿಕಾರಿಗೆ ಕೆಆರ್ಎಸ್ ಪಾರ್ಟಿಯಿಂದ ಸನ್ಮಾನ, ವಿಭಿನ್ನವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಡಬ್ಲ್ಯೂ ಆಂಜನೇಯ ಮೂರ್ತಿ ಚೇರಿಗೆ ಸನ್ಮಾನದ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೆಆರ್ಎಸ್ ಪಾರ್ಟಿ. ಲೋಕಾಯುಕ್ತರ ರೇಡ್ನಲ್ಲಿ ಕೋಟ್ಯಾಂತರ ಮೌಲ್ಯದ ಆಸ್ತಿ ಪತ್ತೆ. ಆ ಬೆನ್ನಲ್ಲೇ ಗೌರಿಬಿದನೂರಿನ ಭ್ರಷ್ಟ ಎಡಬ್ಲ್ಯೂ ಆಂಜನೇಯ ನಾಪತ್ತೆಯಾಗಿದ್ದು, ಗ್ರಾಮೀಣ ಕುಡಿಯುವ ನೀರು ಒಳಚರಂಡಿ ಇಲಾಖೆಗೆ ಹೋಗಿದ್ದ ಕೆಆರ್ಎಸ್ ಪಾರ್ಟಿ ಭ್ರಷ್ಟ ಎಡಬ್ಲ್ಯೂ ಆಂಜನೇಯ ಮೂರ್ತಿ ಇಲ್ಲದ್ದು ನೋಡಿ ಆಕ್ರೋಶ. ಇನ್ನಾದರೂ ಸರಿ ಹೋಗಿ ಎಂಬ ಕಿವಿ ಮಾತು, ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಲೋಕಾಯುಕ್ತರ ರೇಡಲ್ಲಿ ಕೋಟ್ಯಾಂತರ ಮೌಲ್ಯದ ಆಸ್ತಿಯೂ ಕೂಡ ಪತ್ತೆಯಾಗಿತ್ತು. ಈ ಬೆನ್ನಲ್ಲೇ ಗೌರಿಬಿದನೂರಿನ ಭ್ರಷ್ಟ ಎಡಬ್ಲ್ಯೂ ಆಂಜನೇಯ ನಾಪತ್ತೆಯಾಗಿದ್ದರು. ಸೊ ಗ್ರಾಮೀಣ ಕುಡಿಯುವ ನೀರು ಒಳಚರಂಡಿ ಇಲಾಖೆಗೆ ಹೋಗಿದ್ದ ಕೆಆರ್ಎಸ್ ಪಾರ್ಟಿ ಭ್ರಷ್ಟ ಎಡಬ್ಲ್ಯೂ ಆಂಜನೇಯ ಮೂರ್ತಿ ಇಲ್ಲದನ್ನು ನೋಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನಾದರೂ ಸರಿ ಹೋಗಿ ಎಂಬ ಕಿವಿ ಮಾತನ್ನು ಹೇಳಿ ಅಲ್ಲಿಂದ ಆಕ್ರೋಶವನ್ನು ವ್ಯಕ್ತಪಡಿಸಿ ಹೊರಟು ಹೋದರು. ಇನ್ನು ಲೋಕಾದಾಳಿಯಲ್ಲಿ 5 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಕೆಆರ್ಎಸ್ ಪಾರ್ಟಿ ಅವ್ರು ನಿಮಗೆ ಗೊತ್ತೇ ಇದೆ, ಅವ್ರು ಏನು ಮಾಡಬಾರ್ದು ಅಂತ ಹೇಳ್ತೀರೋ ಅದನ್ನೇ ಮಾಡೋಕ್ಕೆ ಹೋಗ್ತಾರೆ. ಅದು ಅವ್ರ ಕಣ್ಣು ಮುಂದೆ ತಪ್ಪು ಕಂಡ್ರೆ, ಜೊತೆಗೆ ಅಧಿಕಾರಿಗಳೇನಾದರೂ ಭ್ರಷ್ಟಾಚಾರದ ವಿಚಾರದಲ್ಲಿ ಏನಾದರೂ ಆರೋಪವನ್ನು ಹೊತ್ಕೊಂಡ್ರೆ ಯಾರನ್ನೂ ಬಿಡೋದಿಲ್ಲ. ಸೊ ಆ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಇದು ಕೆಆರ್ಎಸ್ ಪಕ್ಷದವರು ರೇಡ್ ಮಾಡಿದ್ರು. ಈ ಬೆನ್ನಲ್ಲೇ ಗೌರಿಬಿದನೂರಿನ ಭ್ರಷ್ಟ ಎಡಬ್ಲ್ಯೂ ಆಂಜನೇಯ ಅವರು ಕೂಡ ನಾಪತ್ತೆ ಆಗಿದ್ರು. ಆ ಸ್ಥಳದಲ್ಲಿ ಇರಲಿಲ್ಲ, ಕಚೇರಿಯಲ್ಲಿ ಇರಲಿಲ್ಲ. ಗ್ರಾಮೀಣ ಕುಡಿಯುವ ನೀರು ಒಳಚರಂಡಿ ಇಲಾಖೆಗೆ ಹೋಗಿದ್ದಂಥ ಕೆಆರ್ಎಸ್ ಪಾರ್ಟಿ ಇಲ್ಲಿಗೆ ಬಂದಿದ್ದೀವಿ, ಅಧಿಕಾರಿಗಳು ಇರಬೇಕಾಗಿತ್ತಲ್ಲ, ಯಾಕಿಲ್ಲ ಅವರು? ಸೊ ಹೀಗೆಲ್ಲ ಹೋದರೆ ಜನಸಾಮಾನ್ಯರ ಕೆಲಸ ಮಾಡಿಕೊಡೋರು ಯಾರು? ಅವರ ಚೇರು ಅಲ್ಲಿತ್ತು, ಅವರ ಕುರ್ಚಿ, ಅದಕ್ಕೆ ಸನ್ಮಾನ ಮಾಡಿ ಆ ಸನ್ಮಾನ ಮಾಡುವುದರ ಮುಖೇನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ಸ್ಥಳೀಯ ಮುಖಂಡರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.